ಪ್ರೆಗ್ನೆನ್ಸಿ ವುಮೆನ್ಸ್ ಅಲ್ಲಿ ಸಾಮಾನ್ಯವಾಗಿ ಸ್ಟ್ರೆಸ್, ಆಂಗ್ಸೈಟಿ ಮತ್ತು ಭಯ ಜೊತೆಗೆ ಬಾಡಿ ಪೇನ್, ಬಾಡಿ ಸ್ಟಿಫ್ನೆಸ್ ಮತ್ತೆ ಡೆಲಿವರಿ ಸಮಯದಲ್ಲಿ ಜಾಸ್ತಿ ಪೇನ್ ಆಗ್ತಾ ಇರುತ್ತೆ. ಆ ಎಲ್ಲ ತೊಂದರೆಗಳಿಂದ ಯಾವ ರೀತಿ ಪಾರಾಗಬೇಕೆನ್ನುವುದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಯೋಗಾಭ್ಯಾಸವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ನಮಸ್ತೆ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯೋಗ ಮಾಸ್ಟರ್ ಸಂದೀಪ್ MN. ನಿಮ್ಗೆ ಈಗಾಗಲೇ ಗೊತ್ತಿದ್ದಾಗೆ ಇವತ್ತಿನ ಸಂಪೂರ್ಣ ವಿಡಿಯೋನ ನಾವು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ವುಮೆನ್ಸ್ ಯಾವ ರೀತಿ ಯೋಗಾಭ್ಯಾಸನ ಮಾಡಬೇಕು, ಜೊತೆಗೆ ಆ ಯೋಗಾಭ್ಯಾಸನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಸ್ಟಿಫ್ನೆಸ್ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಜೊತೆಗೆ ಸ್ಟ್ರೆಸ್, ಆಂಗ್ಸೈಟಿ ಮತ್ತೆ ಬೇರೆ ಬೇರೆ ಆತಂಕ, ಭಯಗಳು ಇದ್ರೆ ಅವೆಲ್ಲ ದೂರ ಆಗ್ತವೆ. ಜೊತೆಗೆ ಉಸಿರಾಟದ ಕ್ರಿಯೆ ಸರಳವಾಗಿ ಆಗುವಂಥದ್ದು. ಅದಕ್ಕೆ ಇವತ್ತಿನ ಯೋಗಾಭ್ಯಾಸವನ್ನು ಸಂಪೂರ್ಣವಾಗಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ಯಾರು ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಿಂದಿನ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡೋಣ. ಜೊತೆಗೆ ನೀವೇನಾದ್ರೂ ಯೋಗಾಭ್ಯಾಸನ ಪ್ರಾರಂಭ ಮಾಡ್ಲಿಕ್ಕೆ ನಿಮಗೆ ಸ್ವಲ್ಪ ಭಯ, ಆತಂಕ ಇದ್ರೆ ಹತ್ತಿರದಲ್ಲಿ ಇರತಕ್ಕಂಥ ಯೋಗ ಕ್ಲಾಸ್ಗೆ ನೀವು ವಿಸಿಟ್ ಮಾಡಿ ನಿಮ್ಮ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಯೋಗಾಭ್ಯಾಸವನ್ನ ಮಾಡಬೇಕಾಗ್ತದೆ. ಜೊತೆಗೆ ನಿಮ್ಮ ವೈದ್ಯರ ಸಲಹೆಯನ್ನು ಸಹ ಪಡೆದು ಯೋಗಾಭ್ಯಾಸವನ್ನ ಮಾಡುವಂಥದ್ದು. ನೀವು ನಾರ್ಮಲ್ ಆಗಿ ಯೋಗಾಭ್ಯಾಸವನ್ನ ಯಾವ ತಿಂಗಳಿಂದ ಯಾವ ತಿಂಗಳವರೆಗೂ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ಪೀರಿಯಡ್ ಇಂದ ಹಿಡಿದು 3 months 6 months ವರೆಗೂ ನಾರ್ಮಲ್ ಆಗಿ ಯೋಗಾಭ್ಯಾಸನ ಮಾಡುವಂಥದ್ದು. ಜಾಸ್ತಿ ಸ್ಟ್ರೆಸ್ ತಗೊಂಡು ಜಾಸ್ತಿ ದೇಹಕ್ಕೆ ಒತ್ತಡ ತಗೊಂಡು ಮಾಡುವಂಥದ್ದಲ್ಲ. ನಾ ಎಷ್ಟು ನಿಮ್ಗೆ ನಾರ್ಮಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ, ಎಷ್ಟು ಸರಳವಾಗಿ ತಿಳಿಸ್ಕೊಡ್ತಾ ಹೋಗ್ತಾನೋ ಅಷ್ಟೇ ಸರಳವಾಗಿ, ಅದಕ್ಕಿಂತ ಕಡಿಮೆ ಸರಳವಾಗಿ ನೀವೇನ್ ಮಾಡ್ಬೇಕಾಗ್ತದೆ, ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡಬೇಕಾಗ್ತದೆ. ಬನ್ನಿ ಇವತ್ತಿನ ಯೋಗಾಭ್ಯಾಸನ ಸಂಪೂರ್ಣವಾಗಿ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಇದೇ ರೀತಿ ನಾರ್ಮಲ್ ಸ್ಥಿತಿಯಲ್ಲಿ ಕುಳಿತುಕೊಳ್ರಿ. ಯಾವುದೇ ರೀತಿಯ ಪದ್ಮಾಸನ ಆಗಲಿ ಆಸನ ಬೇಡ. ನಾರ್ಮಲ್ ಆಗಿ ಇದೇ ರೀತಿ ಸ್ಥಿತಿಯಲ್ಲಿ ಕುಳಿತುಕೊಂಡು ಮುಂಚೆ ಉಸಿರಾಟ ಕ್ರಿಯೆಯನ್ನ ಮಾಡುವಂಥದ್ದು. ಯಾವ ರೀತಿ ಉಸಿರಾಟ ಕ್ರಿಯೆ ಮಾಡಬೇಕೆನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡ್ತಾ ಹೋಗಿ. ಮೊದಲು 1-2 ನಿಮಿಷ ಏನು ಮಾಡಿ, ನಿಮ್ಮ ಹಸ್ತಗಳನ್ನ ಈ ರೀತಿ ಚಿನ್ಮುದ್ರೆಯಲ್ಲಿಟ್ಟು ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನ ಮಾಡುವಂಥದ್ದು. ಡೀಪ್ಲಿ ಇನ್ಹೇಲ್ and slowly exhale. Yes, deeply inhale and slowly exhale. Yes, deeply inhale and slowly exhale. ಮನಸ್ಸನ್ನು ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳ್ರಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಡೀಪ್ಲಿ ಇನ್ಹೇಲ್ ಅಂಡ್ ಸ್ಲೋಲಿ ಎಕ್ಸೇಲ್. ಸಾಧ್ಯವಾದಷ್ಟು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಡೀಪ್ಲಿ ಇನ್ಹೇಲ್ and slowly exhale. ಮೊದಲ 2 ನಿಮಿಷ ಈ ರೀತಿ ಆರಾಮಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡ್ತಾ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಸ್ಟಿಫ್ನೆಸ್ ಅನ್ನ ಮತ್ತೆ ಉಸಿರಾಟದ ತೊಂದರೆನ ಕಡಿಮೆ ಮಾಡಿ ರೆಡ್ಯೂಸ್ ಮಾಡ್ತಾ ನೀವೇನ್ ಮಾಡಬೇಕು, ಉಸಿರಾಟ ಕ್ರಿಯೆಯನ್ನ ಮಾಡುವಂಥದ್ದು. ಮೊದಲ 2 ನಿಮಿಷ ಈ ರೀತಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳುವಂಥದ್ದು. ಮತ್ತೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ನಂತರ 2 ನಿಮಿಷ ಮತ್ತೆ ಉಸಿರಾಟ ಕ್ರಿಯೆಯನ್ನ ಮಾಡುವಂಥದ್ದು. ಯಾವ ರೀತಿ ಅಂದ್ರೆ ನಿಮ್ಮ ಬಲಹಸ್ತವನ್ನು ನಿಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿಟ್ಟು ನಂತರ ಉಸಿರಾಟ ಕ್ರಿಯೆಯನ್ನ ಮಾಡುವಂಥದ್ದು. ಉಸಿರನ್ನ ತೆಗೆದುಕೊಳ್ಳಿ ದೀರ್ಘವಾಗಿ, ನಿಧಾನವಾಗಿ ಉಸಿರನ್ನ ಹೊರ ಹಾಕಿ. ಕಂಟಿನ್ಯೂ. ಡೀಪ್ಲಿ ಇನ್ಹೇಲ್ and slowly exhale. Just deeply inhale and slowly exhale. Just deeply inhale, slowly exhale. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳ್ರಿ. ನಿಧಾನವಾಗಿ ಉಸಿರನ್ನ ಹೊರ ಹಾಕಿ. ಓಕೆ, ರಿಲ್ಯಾಕ್ಸ್. ನಿಧಾನವಾಗಿ ಕಣ್ಣುಗಳನ್ನ ತೆರೆಯಿರಿ. ನೋಡಿದ್ರಲ್ಲ, ಇದು ಮೊದಲನೇದಾಗಿ ನಾವು ಉಸಿರಾಟ ಕ್ರಿಯೆಯನ್ನ ಮಾಡುವಂಥದ್ದು. ಯಾವ ರೀತಿ ಅಂದ್ರೆ ಮೊದಲ 2 ನಿಮಿಷ ಹಸ್ತವನ್ನ ಚಿನ್ಮುದ್ರೆಯಲ್ಲಿಟ್ಟು ಉಸಿರಾಟ ಪ್ರಕ್ರಿಯೆಯನ್ನು ಮಾಡುವಂಥದ್ದು. ನಂತರ 2 ನಿಮಿಷ ನಿಮ್ಮ ಹಸ್ತವನ್ನ
ಬಲಗೈ ಆಗಿರ್ಬೋದು ಅಥವಾ ಎಡಗೈ ಆಗಿರ್ಬೋದು, ಅದನ್ನ ನೀವೇನ್ ಮಾಡಬೇಕು, ಹೊಟ್ಟೆಯ ಮೇಲ್ಭಾಗದಲ್ಲಿಟ್ಟು ಉಸಿರಾಟ ಪ್ರಕ್ರಿಯೆಯನ್ನು ಮಾಡುತ್ತಾ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ ಗಮನಿಸುವಂಥದ್ದು. ಈ ರೀತಿ ನೀವೇನ್ ಮಾಡಬೇಕು, ಉಸಿರಾಟ ಪ್ರಕ್ರಿಯೆಯನ್ನ ಮಾಡುವಂಥದ್ದು. ನಂತರ ಈಗ ದೇಹವನ್ನ ಯಾವ ರೀತಿ ಸಡಿಲ ಮಾಡಬೇಕೆನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾರ್ಮಲ್ ಆಗಿ ದೇಹವನ್ನು ಸಡಿಲ ಮಾಡುವಂಥ ಪ್ರಕ್ರಿಯೆನೇ ಬೇರೆ ಆಗಿರುತ್ತೆ, ಬಟ್ ಈ ಸಮಯದಲ್ಲಿ ದೇಹವನ್ನು ಸಡಿಲ ಮಾಡುವಂಥ ಪ್ರಕ್ರಿಯೆ ಬೇರೆ ರೀತಿಯಾಗಿರುತ್ತೆ. ಮೊದಲೇದಾಗಿ ಇದೇ ರೀತಿ ಕುಳಿತುಕೊಳ್ರಿ. ನಿಮಗೆ ಸಾಧ್ಯವಾದರೆ ಆ ಸ್ವಲ್ಪ ಕಾಲುಗಳನ್ನ ಈ ರೀತಿ ಮುಂದೆ ಚಾಚಿ, ಅಥವಾ ಇದೇ ರೀತಿ ಇದ್ರೆ ಪರವಾಗಿಲ್ಲ, ಈ ರೀತಿ ಕುಳಿತುಕೊಂಡು ದೇಹವನ್ನು ಸಡಿಲ ಮಾಡುವಂಥ ಪ್ರಕ್ರಿಯೆ ಆಗಿರಬೇಕು. ಹಸ್ತಗಳನ್ನ ಈ ರೀತಿ ನಿಮ್ಮ ಮೊಣಕಾಲ ಮೇಲೆ ಇಟ್ಟು ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಕತ್ತಿನ ಭಾಗವನ್ನ ಮೇಲೆ ಎತ್ತುವಂಥದ್ದು. ಈ ರೀತಿ ಇನ್ಹೇಲ್ ಅಪ್ and exhale down. Yes, inhale up, exhale down. Just inhale up, exhale down. Just inhale up, exhale down. Yes. ಮತ್ತೆ ಕತ್ತನ್ನ ನೇರ ಮಾಡ್ತಾ ಉಸಿರನ್ನ ತೆಗೆದುಕೊಳ್ತಾ ಬಲಗಡೆಗೆ ಟರ್ನ್ ಮಾಡುವಂಥದ್ದು. ಮತ್ತೆ ಉಸಿರನ್ನ ಹೊರ ಹಾಕ್ತಾ ನೇರ ಮಾಡಿ, ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಲೆಫ್ಟ್ ಸೈಡ್ಗೆ ಟರ್ನ್ ಮಾಡಿ. ಎಸ್, ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ. ಇನ್ಹೇಲ್ ರೈಟ್, ಎಕ್ಸೆಲ್ ಸ್ಟ್ರೈಟ್, ಇನ್ಹೇಲ್ ಲೆಫ್ಟ್, ಎಕ್ಸೆಲ್ ಸ್ಟ್ರೈಟ್, inhale right, exhale straight, inhale left, yes, exhale straight, inhale right, exhale straight, inhale left, yes, exhale straight. ಎಸ್, ಓಕೆ. ಈ ರೀತಿ ಮತ್ತೆ ಕತ್ತಿಗೆ ವ್ಯಾಯಾಮವನ್ನು ಮಾಡುವಂಥದ್ದು. ನಂತರ ವೃತ್ತಾಕಾರವಾಗಿ ಕತ್ತನ್ನ ತೆಗೆಸುವಂಥದ್ದು. ನಿಮ್ಮ ನೆಕ್ಕನ್ನು ವೃತ್ತಾಕಾರವಾಗಿ ರೊಟೇಷನ್ ಮಾಡ್ತಾ ಹೋಗಿ. ಎಸ್, ಇನ್ಹೇಲ್ ರೈಟ್ ಟು ಲೆಫ್ಟ್, ಬಸ್ ಎಕ್ಸೇಲ್ ಮಾಡ್ತಾ ಮತ್ತೆ ಕೆಳಗೆ ಬರಬೇಕು. ಮತ್ತೆ ಇನ್ಹೇಲ್ ರೈಟ್ ಟು ಲೆಫ್ಟ್, ಸ್ಲೋಲಿ ಕಂಟಿನ್ಯೂ ಮಾಡ್ತಾ ಬನ್ನಿ. 1 2 3 4 5. ಸೇಮ್ ಅನದರ್ ಸೈಡ್. ಇನ್ಹೇಲ್ ಮಾಡ್ತಾ ಲೆಫ್ಟ್ ಟು ರೈಟ್, ಎಕ್ಸೇಲ್ ಮಾಡ್ತಾ ಡೌನ್. ಕಂಟಿನ್ಯೂ. 1 2 3 4 5. ಎಸ್, ಇದು ಕತ್ತಿಗೆ ವ್ಯಾಯಾಮ. ನಂತರ ನಮ್ಮ ಕೈಗಳಿಗೆ ವ್ಯಾಯಾಮವನ್ನು ಮಾಡುವಂಥದ್ದು. ಮುಂಚಿತವಾಗಿ ನಿಮ್ಮ ಕೈಗಳನ್ನ ಈ ರೀತಿ ಮುಂದೆ ಚಾಚಿ, ನಂತರ ಬೆರಳುಗಳನ್ನ ಈ ರೀತಿ ಫೋರ್ಸ್ಫುಲ್ ಆಗಿ ಪುಷ್ ಮಾಡುವಂಥದ್ದು. ಎಸ್, ಕಂಟಿನ್ಯೂ ಮಾಡ್ತಾ ಬನ್ನಿ. 1 2 3 4 5 6 7 8 9 10. ಎಸ್, ನಂತರ ಹೆಬ್ಬೆರಳನ್ನ ಒಳಗಾಕಿ ಹಸ್ತವನ್ನ ಈ ರೀತಿ ಮುಷ್ಟಿ ಆಕಾರ ಮಾಡಿ, ನಂತರ ರಿಸ್ಟ್ ಅನ್ನ ರೊಟೇಷನ್ ಮಾಡುವಂಥದ್ದು. ಮೊದಲಿಗೆ ಇನ್ ಸೈಡ್ ಇಂದ ಕಂಟಿನ್ಯೂ. 1 2 3 4 5. ಓಕೆ, ದೆನ್ ರಿವರ್ಸ್ ಔಟ್ಸೈಡ್. 5 4 3 2 1. ಎಸ್, ಓಕೆ. ನಂತರ ನಿಮ್ಮ ಮುಷ್ಟಿಯನ್ನು ನಿಮ್ಮ ಭುಜಕ್ಕೆ ತಾಗಿಸ್ಕೊಳ್ರಿ, ಶೋಲ್ಡರ್ಸ್ಗೆ. 1 2 3 4 5 6 7 8 9 10. ಎಸ್, ಓಕೆ. ರಿಲ್ಯಾಕ್ಸ್. ಸ್ವಲ್ಪ ಕೈಗಳನ್ನು ಮತ್ತೆ ಕೆಳಗೆ ಬಿಟ್ಟು ಮತ್ತೆ 2 ರಿಂದ 3 ಬಾರಿ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡುವಂಥದ್ದು. ಎಸ್, ಡೀಪ್ಲಿ ಇನ್ಹೇಲ್ and slowly exhale. Deeply inhale and slowly exhale. ಎಸ್, ಮತ್ತೆ ನಂತರ ನಿಮ್ಮ ಭುಜಗಳಿಗೆ ವ್ಯಾಯಾಮವನ್ನು ಮಾಡುವಂಥದ್ದು. ಎಸ್, ಹಸ್ತಗಳನ್ನು ಈ ರೀತಿ ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸಿ ನಿಮ್ಮ ಭುಜದ ಮೇಲಿಡಿ. ಎಸ್, ಹೀಗೆ. ನಂತರ ವೃತ್ತಾಕಾರವಾಗಿ ತಿರುಗಿಸಿ ಮುಂದೆ ಬಂದಾಗ ಸಾಧ್ಯವಾದಷ್ಟು 2 ಮೊಣಕೈಗಳನ್ನು ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಎಲ್ಬೋಗಳನ್ನು. 1 2 3 4
5. Okay, next reverse. 5, 4, 3, 2, 1. Yes. Okay. ರಿಲ್ಯಾಕ್ಸ್. ಈ ರೀತಿ ಭುಜಗಳಿಗೆ ವ್ಯಾಯಾಮ ಮಾಡಿದ ನಂತರ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಎಸ್. ಓಕೆ, ರಿಲ್ಯಾಕ್ಸ್. ಕೈಗಳನ್ನು ಮತ್ತೆ ಕೆಳಗೆ ಬಿಡಿ. ಎಸ್. ಇದು ಸಂಪೂರ್ಣವಾಗಿ ನಮ್ಮ ಕತ್ತಿಗೆ ಮತ್ತು ಕೈಗಳಿಗೆ ಭುಜಗಳಿಗೆ ವ್ಯಾಯಾಮ ಮಾಡುವಂಥದ್ದು. ನಂತರ ನಮ್ಮ ಸೊಂಟದ ಭಾಗಕ್ಕೆ ಸ್ವಲ್ಪ ವ್ಯಾಯಾಮವನ್ನು ಮಾಡುವಂಥದ್ದು. ಎಸ್, ಈ ರೀತಿ ಬಲಗೈಯನ್ನು ಬಲಬದಿಗೆ ಇಡುವಂಥದ್ದು, ರೈಟ್ ಹ್ಯಾಂಡನ್ನು ರೈಟ್ ಸೈಡ್ಗೆ ಪ್ಲೇಸ್ ಮಾಡುವಂಥದ್ದು. ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ನೀವು ಲೆಫ್ಟ್ ಹ್ಯಾಂಡನ್ನು ಮೇಲೆ ಎತ್ತಿ, ಮತ್ತೆ ಎಕ್ಸೇಲ್ ಮಾಡ್ತಾ ಸ್ವಲ್ಪ ಬಲಗಡೆಗೆ ಎಷ್ಟಾಗುತ್ತೋ ಅಷ್ಟೇ ಸ್ವಲ್ಪ ಬೆಂಡ್ ಆಗುವಂಥದ್ದು. ಜಾಸ್ತಿ ಓವರ್ ಆಗಿ ಸ್ಟ್ರೆಚ್ ಮಾಡಬೇಡಿ, ನಾರ್ಮಲ್ ಆಗಿ ಸ್ಟ್ರೆಚ್ ಮಾಡಿ. ಎಸ್, ಈ ರೀತಿ. ಎಸ್. ಮತ್ತೆ ಇನ್ಹೇಲ್ ಮಾಡ್ತಾ ಮೇಲೆ ಬಂದು ಲೆಫ್ಟ್ ಹ್ಯಾಂಡನ್ನು ಲೆಫ್ಟ್ ಸೈಡ್ಗೆ ಪ್ಲೇಸ್ ಮಾಡಿ, ಮತ್ತೆ ನಿಮ್ಮ ಬಲಗೈನ ಇನ್ಹೇಲ್ ಮಾಡ್ತಾ ಮೇಲೆತ್ತಿ. ಎಸ್. ಮತ್ತೆ ಎಕ್ಸೇಲ್ ಮಾಡ್ತಾ ಲೆಫ್ಟ್ ಸೈಡ್ಗೆ ಬೆಂಡ್ ಆಗಿ ಹೀಗೆ ಸ್ಲೋಲಿ. ಎಸ್. ಇನ್ಹೇಲ್, ಕಮ್ ಅಪ್, ಸೇಮ್ ಅನದರ್ ಸೈಡ್, ಎಕ್ಸೇಲ್, ಬೆಂಡ್ ರೈಟ್ ಸೈಡ್. ಎಸ್. ಕಂಟಿನ್ಯೂ. 1, 2, 3, 4, 5, 6, 7, 8, 9, 10. ಎಸ್. ಓಕೆ, ರಿಲ್ಯಾಕ್ಸ್. ನಂತರ ಸ್ವಲ್ಪ ಸೊಂಟದ ಭಾಗನ ಟ್ವಿಸ್ಟ್ ಮಾಡುವಂಥದ್ದು. ಜಾಸ್ತಿ ಓವರ್ ಆಗಿ ಟ್ವಿಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ನಾರ್ಮಲ್ ಆಗಿ. ಎಸ್, ಈ ರೀತಿ ಕುತ್ಕೊಂಡಿರ್ತೀರಲ್ಲ, ಉಸಿರನ್ನು ತೆಗೆದುಕೊಳ್ಳ್ರಿ. ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಎಡಗೈಯನ್ನು ನೀವು ಎಡ ಹಸ್ತದಿಂದ ನೀವು ನಿಮ್ಮ ಬಲ ಮೊಣಕಾಲನ್ನ ಈ ರೀತಿ ಟಚ್ ಮಾಡುವಂಥದ್ದು, ಸ್ವಲ್ಪ ಹಿಂದೆ ನೋಡುವಂಥದ್ದು. ಎಸ್, ಹೀಗೆ. ಎಸ್. ಮತ್ತೆ ಇನ್ಹೇಲ್ ಮಾಡ್ತಾ ಮುಂದೆ, ಎಕ್ಸೇಲ್ ಮಾಡ್ತಾ ಮತ್ತೆ ಲೆಫ್ಟ್ ಸೈಡ್ಗೆ ಟರ್ನ್ ಆಗಿ ಹಿಂದೆ ನೋಡುವಂಥದ್ದು. ಎಸ್, ಹೀಗೆ. ಜಾಸ್ತಿ ಓವರ್ ಆಗಿ ಸ್ಟ್ರೆಚ್ ಮಾಡ್ಲಿಕ್ಕೆ ಹೋಗಬೇಡಿ, ಜಸ್ಟ್ ನಾರ್ಮಲ್ ಆಗಿ. ಎಸ್. 1, 2, 3, 4, 5, 6, 7, 8, 9, 10. ನೋಡಿದ್ರಲ್ಲ, ಇದಿಷ್ಟೊತ್ತು ದೇಹವನ್ನು ಸಡಿಲ ಮಾಡುವಂಥ ವ್ಯಾಯಾಮ, ಜೊತೆಗೆ ಸ್ವಲ್ಪ ಕಾಲುಗಳನ್ನು ಸಹ ಸಡಿಲ ಮಾಡ್ಕೊಳ್ಬೇಕಾಗ್ತದೆ. ಪೊಸಿಷನ್ನ ಚೇಂಜ್ ಮಾಡ್ತೀನಿ, ನೋಡ್ತಾ ಹೋಗಿ. ಎಸ್. ಈ ರೀತಿ ಕುಳಿತುಕೊಂಡು ನಂತರ ನಿಮ್ಮ ಕೈಗಳನ್ನು ಸ್ವಲ್ಪ ದೇಹದ ಹಿಂದೆ ಇಟ್ಟು ಎಸ್ ಆರಾಮಾಗಿ ಕುಳಿತುಕೊಳ್ರಿ. ಬೆನ್ನನ್ನು ಆರಾಮಾಗಿ ಸಡಿಲವಾಗಿ ಬಿಡಿ. ಎಸ್. ಉಸಿರಾಟದ ಮೇಲೆ ಗಮನ ಇರಲಿ. ಮೊದಲಿಗೆ ನಿಮ್ಮ ಪಾದವನ್ನು ಸ್ವಲ್ಪ ಈ ರೀತಿ ಮೂಮೆಂಟ್ ಮಾಡುವಂಥದ್ದು, ಹಿಂದೆ ಮತ್ತು ಮುಂದೆ. ಎಸ್. 1, 2, 3, 4, 5. ಓಕೆ. ನೆಕ್ಸ್ಟ್ ಸ್ವಲ್ಪ ನಿಮ್ಮ ಎರಡು ಮೊಣಕಾಲುಗಳನ್ನು ಈ ರೀತಿ ಮೂಮೆಂಟ್ ಮಾಡುವಂಥದ್ದು, ಅಪ್ ಆ್ಯಂಡ್ ಡೌನ್. 1, 2, 3, 4, 5. ಎಸ್. ಓಕೆ. ಇಷ್ಟೊತ್ತು ನೋಡಿದ್ವಿ ದೇಹವನ್ನು ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿ ಯಾವುದೇ ಒತ್ತಡವಿಲ್ಲದೆ ಯಾವ ರೀತಿ ಸಡಿಲಗೊಳಿಸಬೇಕು ಅಂತ. ನೆಕ್ಸ್ಟ್ ನಂತರ ಈಗ ಆಸನವನ್ನು ಪ್ರಾರಂಭ ಮಾಡೋಣ. ಈಗ ಮೊದಲನೇ ಆಸನ ಮಾರ್ಜರಿ ಬಿತ್ತಿಲಾಸನ ಅಂತ ಕರಿತೀವಿ, ಕ್ಯಾಟ್ ಕೌ ಪೋಸ್. ಅದನ್ನು ಈ ರೀತಿ ಅಭ್ಯಾಸ ಮಾಡುವಂಥದ್ದು. ಈ ರೀತಿ ಮೊಣಕಾಲ ಮೇಲೆ ನಿಂತುಕೊಳ್ರಿ. ಎರಡು ಕೈಗಳನ್ನು ನಿಮ್ಮ ಭುಜದ ಸಮಾಂತರವಾಗಿ ಅಗಲಿಸಿ, ನಂತರ ಕಾಲುಗಳನ್ನ ಸಹ ಅಷ್ಟೇ ನಿಮ್ಮ ಕೈ ಯಾವ ಡಿಸ್ಟೆನ್ಸ್ ಇರುತ್ತೆ ಅದೇ ರೀತಿ ನಿಮ್ಮ ಮೊಣಕಾಲು ಸಹ ಅದೇ ಡಿಸ್ಟೆನ್ಸ್ ಇರಲಿ. ಈ ರೀತಿ ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ಕತ್ತಿನ ಭಾಗವನ್ನು ಮೇಲ್ ಮಾಡಿ ಸೊಂಟದ ಭಾಗವನ್ನು ಕೆಳಗೊತ್ತಿ. ಎಸ್. ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಕತ್ತನ್ನು ನಿಮ್ಮ ಎದೆಗೆ ಟಚ್ ಮಾಡ್ಕೊಳ್ಳಿ. ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಲಿಫ್ಟ್ ಮಾಡಿ. ಎಸ್. ಹೀಗೆ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ. 1, 2, 3, 4, 5, 6, 7, 8,
9, 10. ಎಸ್. ಈ ರೀತಿ ಅಭ್ಯಾಸ ಮಾಡುವಂಥದ್ದು ನಾರ್ಮಲ್ ಆಗಿ ಒಂದು 10 ಟೈಮ್ಸ್ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ಆಗಾಗ ಮಧ್ಯೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳ್ರಿ. ಈ ರೀತಿ ಕಣ್ಣುಗಳನ್ನು ಮುಚ್ಚಿಕೊಂಡು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಬೇಕು. ಮತ್ತೆ ನಿಧಾನವಾಗಿ ಉಸಿರನ್ನ ಹೊರ ಹಾಕಬೇಕು. ಈ ರೀತಿ ಒಂದು 3-4 ಬಾರಿ ಮಾಡ್ತಾ ದೇಹವನ್ನು ರಿಲ್ಯಾಕ್ಸ್ ಮಾಡ್ತಾ ಮತ್ತೆ ಅಭ್ಯಾಸವನ್ನ ಪ್ರಾರಂಭ ಮಾಡುವಂಥದ್ದು. ಎಸ್, ನೀವೀಗ ನೋಡಿದ್ದು ಮೊದಲನೇದು ಮಾರ್ಜರಿ ಬೆತಿಲಾಸನ ಅಂತ ಕರಿತೀವಿ, ಕ್ಯಾಟ್ ಕೌ ಪೋಸ್. ನಂತರ ಎರಡನೇದಾಗಿ ಬದ್ಧ ಕೋನಾಸನ ಅಂತ ಕರಿತೀವಿ, ಬಟರ್ಫ್ಲೈ ಪೋಸ್ ಅನ್ನು ನಾವೇನ್ ಮಾಡುವಂಥದ್ದು, ಅಭ್ಯಾಸ ಮಾಡುವಂಥದ್ದು. ಎಸ್, ಈ ರೀತಿ 2 ಕಾಲುಗಳನ್ನ ಫೋಲ್ಡ್ ಮಾಡಿ ನಿಮ್ಮ ಫೀಟನ್ನ, ಪಾದವನ್ನ ಒಂದಕ್ಕೊಂದೇ ಟಚ್ ಮಾಡುವಂಥದ್ದು. ನಂತರ ನಿಮ್ಮ ಕೈಗಳಿಂದ ಪಾದವನ್ನ ಈ ರೀತಿ 2 ಪಾದವನ್ನ ಲಾಕ್ ಮಾಡಿ, ನಂತರ ಉಸಿರಾಟದ ಮೇಲೆ ಗಮನ ಕೊಡ್ತಾ ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡ್ತಾ ನಿಮ್ಮ ಮೊಣಕಾಲುಗಳನ್ನ ಈ ರೀತಿ ಮೂವ್ಮೆಂಟ್ ಮಾಡುವಂಥದ್ದು. ಜಾಸ್ತಿ ಓವರ್ ಆಗಿ ಸ್ಟ್ರೆಚ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ನಿಮ್ಗೆ ಎಷ್ಟು ಸಾಧ್ಯ ಹೋಗುತ್ತೆ ಅಷ್ಟು ನೀವೇನು ಮಾಡಿ ಸ್ಟ್ರೆಚಸ್ ಅನ್ನ ಮಾಡ್ಕೊಳ್ಳುವಂಥದ್ದು. ಎಸ್, ಕಂಟಿನ್ಯೂ ಮಾಡ್ತಾ ಹೋಗಿ. 1, 2, 3, 4, 5, 6, 7, 8, 9, 10. ಎಸ್, ಓಕೆ, ರಿಲ್ಯಾಕ್ಸ್. ಪ್ರತಿಯೊಂದು ಆಸನ ಸಹ 10ರಿಂದ 15 ಬಾರಿ ಲಾಸ್ಟ್, ಅದಕ್ಕಿಂತ ಜಾಸ್ತಿ ಅಭ್ಯಾಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ನೋಡಿದ್ರಲ್ಲ, ಇದು 2ನೇ ಆಸನ ಬದ್ಧ ಕೋನಾಸನ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ ಆಸನ 3ನೇ ಆಸನ ಪರ್ವತಾಸನ ಅಂತ. ಇದೇ ರೀತಿ ಕುಳಿತಿರ್ತಾರಲ್ಲ, ಹಾಗೆ ನಿಮ್ಮ ಕಾಲುಗಳನ್ನ ಸ್ವಲ್ಪ ಫೋಲ್ಡ್ ಮಾಡಿ ಈ ರೀತಿ ನಾರ್ಮಲ್ ಆಗಿ ಕುಳಿತುಕೊಳ್ಳುವಂಥದ್ದು. ಎಸ್, ಇಷ್ಟೇ, ಜಾಸ್ತಿ ಮಾಡುವಂಥ ಅವಶ್ಯಕತೆ ಇಲ್ಲ. ಬಲಪಾದದ ಮೇಲೆ ಈ ರೀತಿ ಎಡಪಾದವನ್ನ ಪ್ಲೇಸ್ ಮಾಡುವುದು ಅಷ್ಟೇ. ಎಸ್, ಈ ರೀತಿ ಮಾಡಿದ ನಂತರ ಉಸಿರನ್ನ ತೆಗೆದುಕೊಳ್ತಾ ಏನ್ ಮಾಡಬೇಕು, ನಿಮ್ಮ 2 ಕೈಗಳನ್ನ ನಿಧಾನವಾಗಿ ಮೇಲೆತ್ತುವಂಥದ್ದು. ಇದಕ್ಕೆ ನಾವು ಪರ್ವತಾಸನ ಅಂತ ಕರಿತೀವಿ. ಮೇಲೆ 2 ಕೈಗಳು ನಮಸ್ಕಾರ ಸ್ಥಿತಿಯಲ್ಲಿರಲಿ. ಎಸ್, ಹೀಗೆ. ಮತ್ತೆ ಇನ್ಹೇಲ್ ಅಂಡ್ ಎಕ್ಸೇಲ್ ಕಂಟಿನ್ಯೂ ಆಗಿರಲಿ. ಡೀಪ್ಲಿ ಇನ್ಹೇಲ್ ಅಂಡ್ ಸ್ಲೋಲಿ ಎಕ್ಸೇಲ್. ಡೀಪ್ಲಿ ಇನ್ಹೇಲ್ ಅಂಡ್ ಸ್ಲೋಲಿ ಎಕ್ಸೇಲ್. ಡೀಪ್ಲಿ ಇನ್ಹೇಲ್ slowly exhale. Yes, deeply inhale and slowly exhale. ಎಸ್, ಮತ್ತೆ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಕೈಗಳನ್ನ ಕೆಳಗೆ ಬಿಡಿ. ಎಸ್, ನೋಡಿದ್ರಲ್ಲ, ಇದು ಪರ್ವತಾಸನ ಅಂತ ಕರಿತೀವಿ. ಸಿಂಪಲ್ ಆಗಿ ಕುಳಿತುಕೊಂಡು ಉಸಿರನ್ನು ತೆಗೆದುಕೊಳ್ತಾ 2 ಕೈಗಳನ್ನು ಮೇಲೆತ್ತಿ ಮಾಡುವಂತ ಆಸನ. ಈಗ ನಂತರ ಕುಳಿತುಕೊಂಡಂತ ಜಾಗದಲ್ಲಿ ನಿಧಾನವಾಗಿ ಮೇಲೆ ನಿಂತ್ಕೊಳ್ರಿ. ತಾಡಾಸನವನ್ನ ಅಭ್ಯಾಸ ಮಾಡುವಂಥದ್ದು. ಎಸ್, ನಾರ್ಮಲ್ ಆಗಿ ನಿಮಗೆ ತಾಡಾಸನವನ್ನು ಕಾಲು ಜೋಡಿಸಿ ಮಾಡ್ತೀವಿ. ಬಟ್ ನೀವೇನ್ ಮಾಡಬೇಕು, ಕಾಲನ್ನ ಸ್ವಲ್ಪ ಅಗಲಿಸಿ ಮಿನಿಮಮ್ 1 ಫೀಟ್ ಡಿಸ್ಟೆನ್ಸ್ ಇರಲಿ. ಆ ರೀತಿ ನಿಂತ್ಕೊಂಡು ಏನ್ ಮಾಡಬೇಕು, ತಾಡಾಸನವನ್ನ ಅಭ್ಯಾಸ ಮಾಡುವಂಥದ್ದು. ಸಾಧ್ಯವಾದ್ರೆ ಗೋಡೆ ಸಪೋರ್ಟ್ ಅನ್ನು ತೆಗೆದುಕೊಳ್ಳ್ರಿ. ಇಲ್ಲ ಪರವಾಗಿಲ್ಲ, ಹಾಗೆ ಮಾಡ್ತು ಅಂದ್ರೆ ಕೇರ್ಫುಲ್ ಆಗಿ ಅಭ್ಯಾಸ ಮಾಡಿ. ಎಸ್, ಮೊದಲಿಗೆ ಈ ರೀತಿ ಸಮಸ್ಥಿತಿಯಲ್ಲಿ ನಿಂತ್ಕೊಂಡು ನಂತರ ಉಸಿರನ್ನ ತೆಗೆದುಕೊಳ್ತಾ 2 ಕೈಗಳನ್ನ ನಿಧಾನವಾಗಿ ಮೇಲೆತ್ತಿ. ಎಸ್, ನಂತರ ಕೈಗಳನ್ನು ಲಾಕ್ ಮಾಡಿ ಆ ಲಾಕ್ ಮಾಡಿರ್ತಕ್ಕಂಥ ಹಸ್ತವನ್ನ ಅಪೋರ್ಡ್ ಸೈಡ್ಗೆ ಟರ್ನ್ ಮಾಡಿ. ಎಸ್, ಹೀಗೆ. ಮತ್ತೆ ಎಕ್ಸೈಲ್ ಮಾಡಿ, ಮತ್ತೆ ಇನ್ಹೇಲ್ ಮಾಡ್ತಾ 2 ಹಿಮ್ಮಡಿಯನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡಿ. ಎಸ್, ಹೀಗೆ ಕಾನ್ಸಂಟ್ರೇಟ್ ಮಾಡಿ. 1, 2, 3, 4, 5, 6, 7, 8, 9, 10. ಎಸ್, ಇದು ತಾಡಾಸನ. ಸಾಧ್ಯವಾದರೆ ಗೋಡೆ ಸಪೋರ್ಟ್ ತಗೊಂಡು ಇದನ್ನ ಅಭ್ಯಾಸ ಮಾಡುವಂಥದ್ದು. ನಂತರ ಕೊನೆಯದಾಗಿ ಮಲಾಸನವನ್ನು ಅಭ್ಯಾಸ ಮಾಡುವಂಥದ್ದು. ಎಸ್, ನಿಮ್ಮ 2 ಕಾಲುಗಳ ಮಧ್ಯೆ ಅರ್ಧ ಲೆಗ್ ಡಿಸ್ಟೆನ್ಸ್ ಇರಲಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಜೊತೆಗೆ ಉಸಿರನ್ನು ಹೊರ ಹಾಕ್ತಾ ನಿಮ್ಮ 2 ಹಸ್ತಗಳನ್ನ ಎದೆ ಮುಂದೆ ನಮಸ್ಕರಿಸಿ. ಎಸ್, ಹೀಗೆ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಕೆಳಗಡೆ ಕೂತ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಎಸ್, ಈ ರೀತಿ ಆರಾಮಾಗಿ ಸ್ಲೋ ಆಗಿ ಅಭ್ಯಾಸ ಮಾಡುವಂಥದ್ದು. ಯಾವುದೇ ಒತ್ತಡ ಬೇಡ. ಎಸ್, ಹಾಗೆ ಒಂದು 10 ಸೆಕೆಂಡ್ ಕಾಲ ಉಸಿರಾಟ ಪ್ರಕ್ರಿಯೆಯನ್ನು ಮಾಡಿ. 1, 2, 3, 4 and 5, 6, 7, 8, 9, 10. ಎಸ್, ಮತ್ತೆ ಇನ್ಹೇಲ್ ಕಮ್ ಅಪ್. ಎಸ್, ಎಕ್ಸೇಲ್ ರಿಲ್ಯಾಕ್ಸ್. ಈ ಆಸನವನ್ನು ಸಹ ನೀವೇನ್ ಮಾಡ್ಬೋದು, ಗೋಡೆ ಸಪೋರ್ಟ್ ತಗೊಂಡು ಮಾಡುವಂಥದ್ದು. ಎಸ್, ಗೋಡೆ ಸಪೋರ್ಟ್ ತಗೊಂಡು ಯಾವ ರೀತಿ ಮಾಡ್ಬೇಕಂದ್ರೆ, ಈ ಕೈಗಳನ್ನ ಇಲ್ಲಿ ನಮಸ್ಕರಿಸಿರ್ತಾರಲ್ಲ ಅದರ ಬದಲಾಗಿ ಏನ್ ಮಾಡ್ಬೇಕು, ಕೈಗಳನ್ನ ಈ ರೀತಿ ಗೋಡೆಗಿಟ್ಟು ಅಭ್ಯಾಸ ಮಾಡುವಂಥದ್ದು. ಎಸ್, ಒಂದ್ಸಲ ನೋಡ್ಕೊಳ್ರಿ, ಬ್ಯಾಕ್ ಸೈಡ್ ಇಂದ ತೋರಿಸ್ತೀನಿ. ಎಸ್, ಕೈಗಳನ್ನ ಈ ರೀತಿ ಗೋಡೆ ಇಟ್ಟು ಎಸ್ ಆರಾಮಾಗಿ ಉಸಿರನ್ನ ಹೊರ ಹಾಕ್ತಾ ಎಸ್ ಈ ರೀತಿ ನಿಧಾನವಾಗಿ ಹಸ್ತಗಳನ್ನ ಕೆಳಗಿಳಿಸ್ತಾ
ಕೊಡುವಂಥದ್ದು. ಎಸ್, ಹೀಗೆ ಮತ್ತೆ ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. ಎಸ್, ಈ ರೀತಿ ಗೋಡೆ ಸಪೋರ್ಟನ್ನು ತೆಗೆದುಕೊಂಡು ಈ ಮಲಾಸನವನ್ನು ಅಭ್ಯಾಸ ಮಾಡುವಂಥದ್ದು. ಸಾಧ್ಯವಾದಷ್ಟು ನಾರ್ಮಲ್ ಆಗಿ ಪ್ರಯತ್ನ ಮಾಡಿ. ನೋಡಿದ್ರಲ್ಲ, ಇಷ್ಟೊತ್ತು ಆಸನಗಳನ್ನು ಅಭ್ಯಾಸ ಮಾಡಿದ್ವಿ. ಈಗ ಒಂದೆರಡು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂಥದ್ದು. ಎಸ್, ಮೊದಲಿಗೆ ನಾವು ಮಾಡಬೇಕಾಗಿದ್ದು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ. ಎಡ ಹಸ್ತವನ್ನು ಚಿನ್ ಮುದ್ರೆಯಲ್ಲಿಟ್ಟು ಬಲ ಹಸ್ತವನ್ನು ನಾಸಿಕಾಗ್ರ ಮುದ್ರೆಯಲ್ಲಿ ಇಡುವಂಥದ್ದು. ಅಂದರೆ ನಿಮ್ಮ ಇಂಡೆಕ್ಸ್ ಮತ್ತು ಮಿಡಲ್ ಫಿಂಗರ್ನ ಫೋಲ್ಡ್ ಮಾಡಿ ತಮ್ಮಿನ ಕೆಳಭಾಗದಲ್ಲಿ ಸ್ಪರ್ಶ ಮಾಡುವಂಥದ್ದು. ಇದಕ್ಕೆ ನಾಸಿಕಾಗ್ರ ಮುದ್ರೆ ಅಂತ ಕರಿತೀವಿ. ಮೊದಲಿಗೆ ನಿಮ್ಮ ಥಂಬ್ ಫಿಂಗರಿಂದ ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿ, ನಂತರ ಇನ್ಹೇಲ್ ಮಾಡಿ ಲೆಫ್ಟ್ ನಾಸ್ಟ್ರಿಲಿಂದ, ನಂತರ ರಿಂಗ್ ಫಿಂಗರಿಂದ ಲೆಫ್ಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿ ಎಕ್ಸೇಲ್ ಮಾಡಿ ರೈಟ್ ನಾಸ್ಟ್ರಿಲಿಂದ. ಎಸ್, ಹೀಗೆ ಮತ್ತೆ ಇನ್ಹೇಲ್ ಥ್ರೂ ದ ರೈಟ್ ನಾಸ್ಟ್ರಿಲ್, ಎಕ್ಸೇಲ್ ಥ್ರೂ ದ ಲೆಫ್ಟ್ ನಾಸ್ಟ್ರಿಲ್, ಮತ್ತೆ inhale through the left nostril and exhale through the right nostril. Inhale through the right nostril, exhale through the left nostril. Again inhale through the left nostril and exhale through the right nostril. Let's continue. ಕೊನೆಯದಾಗಿ ಲೆಫ್ಟ್ ನಾಸ್ಟ್ರಿಲಿಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡಿ. ನೋಡಿದ್ರಲ್ಲ, ಇದು ಅನುಲೋಮ ವಿಲೋಮ ಪ್ರಾಣಾಯಾಮ. ಸಿಂಪಲ್ ಆಗಿ ಇನ್ನೊಂದು ಬಾರಿ ಹೇಳ್ತೀನಿ, ಕೇಳ್ತಾ ಹೋಗಿ. ಮೊದಲಿಗೆ ನಿಮ್ಮ ಥಂಬ್ ಫಿಂಗರಿಂದ ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿ. ಎಸ್, ಈ ರೀತಿ. ನಂತರ ಇನ್ಹೇಲ್ ಮಾಡಿ ಲೆಫ್ಟ್ ನಾಸ್ಟ್ರಿಲಿಂದ, ಲೆಫ್ಟ್ ನಾಸ್ಟ್ರಿಲ್ನ ರಿಂಗ್ ಫಿಂಗರಿಂದ ಕ್ಲೋಸ್ ಮಾಡಿ, ನಂತರ ಎಕ್ಸೇಲ್ ಮಾಡಿ ರೈಟ್ ನಾಸ್ಟ್ರಿಲಿಂದ, ಮತ್ತೆ ಇನ್ಹೇಲ್ ಮಾಡಿ ರೈಟ್ ನಾಸ್ಟ್ರಿಲಿಂದ ಕ್ಲೋಸ್ ಮಾಡಿ, ಮತ್ತೆ ಎಕ್ಸೇಲ್ ಮಾಡಿ ಲೆಫ್ಟ್ ನಾಸ್ಟ್ರಿಲಿಂದ. ಈ ರೀತಿ ಅಭ್ಯಾಸ ಮಾಡುವಂಥದ್ದು. ಲೆಫ್ಟಿಂದಾನೇ ಪ್ರಾರಂಭ ಮಾಡಬೇಕು, ಲೆಫ್ಟಿಂದಾನೇ ಎಂಡ್ ಮಾಡಬೇಕು. ಎಸ್, ಇದು ಅನುಲೋಮ ವಿಲೋಮ ಪ್ರಾಣಾಯಾಮ. ನಂತರ ಎರಡನೇದಾಗಿ ಭ್ರಾಮರಿ ಪ್ರಾಣಾಯಾಮ ಅಂತ ಕರಿತೀವಿ. ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂಥ ಪ್ರಕ್ರಿಯೆ ಈ ರೀತಿ. ಎಸ್, ಬೆನ್ನುಕತ್ತು ನೇರವಾಗಿರಲಿ. ಕೈಗಳನ್ನು ಈ ರೀತಿ ನೀವು ಷಣ್ಮುಖಿ ಮುದ್ರೆನ ಬಳಕೆ ಮಾಡುವಂಥದ್ದು. ಎಸ್, ಹೀಗೆ ಒಂದು ಬಾರಿ ನೋಡ್ಕೊಳ್ಳಿ. ಎಸ್, ನಿಮ್ಮ ಥಂಬ್ ಫಿಂಗರಿಂದ ಕಿವಿಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಬೇಕಾಗುತ್ತೆ. ಯಾವಾಗಂದ್ರೆ ಇನ್ಹೇಲ್ ಮಾಡಿ ಸಂಪೂರ್ಣವಾಗಿ, ನಂತರ ಕ್ಲೋಸ್ ಮಾಡಿ ನಿಧಾನವಾಗಿ ದುಂಬಿ ಆಕಾರವಾಗಿ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತಾ ಉಸಿರನ್ನು ಹೊರ ಹಾಕುವಂಥದ್ದು. ಎಸ್, ಡೀಪ್ಲಿ ಇನ್ಹೇಲ್, ಕಂಪ್ಲೀಟ್ಲಿ ಕ್ಲೋಸ್ ಯುವರ್ ಇಯರ್ಸ್, then exhale through the produce the sound. One more time, deeply inhale, exhale, start. ಈ ಅಭ್ಯಾಸವನ್ನು ಒಂದು 5 ಬಾರಿ ಅಭ್ಯಾಸ ಮಾಡಿ. ನಾನು ನಿಮಗೆ 2 ಬಾರಿ ತೋರಿಸಿದ್ದೇನೆ, ನೀವು ಅದನ್ನೇ 5 ಬಾರಿ ಅಭ್ಯಾಸ ಮಾಡುವಂಥದ್ದು. ಎಸ್, ಮತ್ತೆ ನಿಧಾನವಾಗಿ ಉಸಿರಾಟ ಪ್ರಕ್ರಿಯೆ ಮೇಲೆ ಗಮನವನ್ನು ಕೊಡುವಂಥದ್ದು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳ್ರಿ, ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಎಸ್, ಡೀಪ್ಲಿ ಇನ್ಹೇಲ್, slowly exhale. ಎಸ್, ಮತ್ತೆ ನಿಮ್ಮ ಉಸಿರಾಟ ಪ್ರಕ್ರಿಯೆನ ನಾರ್ಮಲ್ ಸ್ಟೇಜ್ಗೆ ತರೋವರೆಗೂ ಸ್ವಲ್ಪ ನಿಧಾನವಾಗಿ ಉಸಿರಾಟ ಪ್ರಕ್ರಿಯೆನ ಮಾಡ್ತಾ ಇರಿ. ನಂತರ ನಿಧಾನವಾಗಿ ಕಣ್ಣುಗಳನ್ನು ತೆರೆಯುವಂಥದ್ದು. ಇದೆಲ್ಲ ಮುಗಿದ ನಂತರ ಏನು ಮಾಡಬೇಕು, ದೇಹವನ್ನು ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸುವಂಥ ಪ್ರಕ್ರಿಯೆ ಶವಾಸನ ಅಂತ ಕರಿತೀವಿ. ಬಟ್ ನೀವು ಶವಾಸನವನ್ನು ಏನು ಮಾಡೋಕ್ಕಾಗಲ್ಲ. ಈಗ ಪ್ರತಿಯೊಬ್ಬರು ಮಲ್ಲಿಗೆ ಮಾಡ್ತಾರಲ್ಲ, ಅಂದರೆ ಸುಫೈನ್ ಫೋಜಲ್ಲಿ ಬೆನ್ನಿನ ಮೇಲೆ ಮಲ್ಲಿಗೆ ಮಾಡ್ತಾರೆ, ಆ ರೀತಿ ಮಾಡುವಂಥದ್ದಲ್ಲ. ಎಡಬದಿಗೆ ತಿರುಗಿ
ಶವಾಸನವನ್ನು ನೀವು ಅಭ್ಯಾಸ ಮಾಡುವಂಥದ್ದು. ಅದಕ್ಕೆ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿರುತ್ತೆ. ಅದನ್ನು ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೀನಿ ಆ ರೀತಿ ಫಾಲೋ ಮಾಡ್ತಾ ಹೋಗಿ. ಎಸ್, ನಿಧಾನವಾಗಿ ಈ ರೀತಿ ತಿರುಗಿ, ನಂತರ ಈ ರೀತಿ ನಿಧಾನವಾಗಿ ಎಡಬದಿಗೆ ಮಲಗುವಂಥದ್ದು. ಎಸ್, ಈ ರೀತಿ ಎಡಗಡೆಗೆ ಮಲಗಿ ನಂತರ ನಿಮ್ಮ ಬಲ ಹಸ್ತವನ್ನ ಈ ರೀತಿ ಮುಂದೆ ಇಟ್ಟು, ಎಸ್, ಈಗ ಉಸಿರಾಟ ಪ್ರಕ್ರಿಯೆಯನ್ನು ಮಾಡುವಂಥದ್ದು. ಆರಾಮಾಗಿ ದೇಹವನ್ನು ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸುವಂಥದ್ದು. ಎಸ್, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳ್ರಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಎಸ್, ಡೀಪ್ಲಿ ಇನ್ಹೇಲ್ and slowly exhale. ದೇಹವು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರಲಿ. ಯಾವುದೇ ಒತ್ತಡ, ಆತಂಕ ಬೇಡ. ಇಷ್ಟೊತ್ತು ಏನು ಪ್ರಾಕ್ಟೀಸ್ ಮಾಡಿರ್ತೀರಲ್ಲ ಅದನ್ನು ಗಮನಿಸ್ತಾ ಯಾವ ಭಾಗದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು, ಯಾವ ಭಾಗದಲ್ಲಿ ಸ್ಟ್ರೆಚ್ ಆಯಿತು, ಯಾವ ಭಾಗದಲ್ಲಿ ಪೇನ್ ಆಯಿತು ಅನ್ನೋದನ್ನು ಸಂಪೂರ್ಣವಾಗಿ ಗಮನಿಸ್ತಾ ಉಸಿರಾಟ ಪ್ರಕ್ರಿಯೆಯನ್ನು ಮಾಡುವಂಥದ್ದು. ನಂತರ 1-2 ನಿಮಿಷಗಳ ಕಾಲ ಈ ರೀತಿ ಮಾಡಿದ ನಂತರ ನಿಮ್ಮ ಬಲಗೈನ ಹೊಟ್ಟೆಯ ಮೇಲ್ಭಾಗದಲ್ಲಿಟ್ಟು ಈಗ ಉಸಿರಾಟ ಪ್ರಕ್ರಿಯೆಯನ್ನು ಮಾಡಿ. ಇದರ ಜೊತೆಗೆ ಈ ರೀತಿ ಮಾಡೋದ್ರಿಂದ ನಿಮಗೂ ಮತ್ತು ನಿಮ್ಮ ಮಗುವಿಗೂ ಸಂಪರ್ಕ ಜಾಸ್ತಿ ಆಗುವಂಥದ್ದು. ಹಾಗೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳ್ರಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಮನಸ್ಸನ್ನು ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ಕಣ್ಣುಗಳು ಮುಚ್ಚಿದ್ದಿರಲಿ. ನಿಧಾನವಾಗಿ, ಎಸ್, ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ. ಯಾವುದೇ ಒತ್ತಡ, ಆತಂಕ ಯಾವುದು ಬೇಡ. ಸಂಪೂರ್ಣವಾಗಿ ವಿಶ್ರಾಂತಿ ಸ್ಥಿತಿಯಲ್ಲಿರಲಿ. ಈ ರೀತಿ 5 ನಿಮಿಷಗಳ ಕಾಲ ಅಭ್ಯಾಸ ಮಾಡಿದ ನಂತರ ಮತ್ತೆ ಮೊದಲನೇ ಸ್ಥಿತಿಗೆ ನೇರವಾಗಿ ಕುಳಿತುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಎಸ್, ಈ ರೀತಿ ಸುಖಾಸನದಲ್ಲಿ ಆರಾಮಾಗಿ ಕುಳಿತುಕೊಳ್ಳ್ರಿ. ಎಸ್, ನಂತರ ಒಂದು ಬಾರಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರನ್ನ ಮನದಲ್ಲಿ ಸ್ಮರಿಸ್ತಾ ನಿಧಾನವಾಗಿ ಹಸ್ತಗಳನ್ನು ಘರ್ಷಣೆ ಮಾಡಿ ಆ ವಿಷಯ ಶಾಖವನ್ನು ಕಣ್ಣಿಗೆ ಮತ್ತು ಮುಖಕ್ಕೆ ಸ್ಪರ್ಶಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ನೋಡಿದ್ರಲ್ಲ, ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಮಹಿಳೆಯರು ಗರ್ಭಾವಸ್ಥೆ ಸಮಯದಲ್ಲಿ ಯಾವ ರೀತಿ ಯೋಗಾಭ್ಯಾಸವನ್ನು ಮಾಡಬೇಕು, ಈ ರೀತಿ ಆಸನಗಳು, ಪ್ರಾಣಾಯಾಮ ಮತ್ತು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಬಾಡಿ ಸ್ಟಿಫ್ನೆಸ್ ಇರೋದಿಲ್ಲ, ಬ್ಯಾಕ್ ಪೇನ್ ಇರೋದಿಲ್ಲ, ಸ್ಟ್ರೆಸ್, ಆಂಗ್ಸೈಟಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಮತ್ತೆ ಡೆಲಿವರಿ ಸಮಯದಲ್ಲೂ ಸಹ ಏನಾಗುತ್ತೆ, ಸರಳವಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೇ ಡೆಲಿವರಿ ಆಗುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಾಗಾಗಿ ಈ ಅಭ್ಯಾಸವನ್ನು ನೀವು ಸಂಪೂರ್ಣವಾಗಿ, ಸರಳವಾಗಿ ಮತ್ತು ಯಾವುದೇ ರೀತಿಯ ಒತ್ತಡವನ್ನು ಹಾಕದೆ ಅಭ್ಯಾಸ ಮಾಡಿದ್ದೇ ಆದರೆ ಖಂಡಿತವಾಗಿ ಇದರಿಂದ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ, ಎಸ್, ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸ. ನಮ್ಮ ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಇತರರೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇವತ್ತಿನ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಜೈ